ಹಾರಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಫೆಬ್ರವರಿ 6 ಮತ್ತು 7 ಅವತ್ತು ಮಧ್ಯರಾತ್ರಿಯಲ್ಲಿ ಒಂದು ಕಳ್ತನ, ಅಭಿಷೇಕ್ ಪಾಂಡೆ ಎಂಬರ ಮನೆಯಲ್ಲಿ ಒಂದು ಕಳ್ತನ ಆಗಿದೆ. ಆ ಕಳ್ತನದಲ್ಲಿ ಸುಮಾರು 28 ತೊಲ ಗೋಲ್ಡ್ ಮತ್ತು ಮೋರ್ ದನ್ 1 kg ಸಿಲ್ವರ್ ಕಳ್ತನ ಆಗಿದೆ. ಅದೇ ಸಂದರ್ಭದಲ್ಲಿ ಸೀರಿಯಸ್ ಆಫ್ ಅಫೆನ್ಸ್ ಹಾರಗೆರೆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಹೌಸ್ ಬ್ರೇಕಿಂಗ್ ಥೆಫ್ಟ್ ಒಂದು ರಿಪೋರ್ಟ್ ಆಗಿದೆ. ಸೊ ಸುಮಾರು 280 ಗ್ರಾಮ್ ಗೋಲ್ಡ್ ಇದರಲ್ಲಿ ಕಾಣೆಯಾಗಿರೋದ್ರಿಂದ ಇದನ್ನು ನಾವು ಪರಿಶೀಲನೆ ಮಾಡಿ ತಕ್ಷಣ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಸರ್ವೈಲೆನ್ಸ್ ಎಲ್ಲ ನಾವು ಫಾಲೋ ಮಾಡೋ ಸಂದರ್ಭದಲ್ಲಿ ಸಿಸಿಟಿ ಕ್ಯಾಮೆರಾನಲ್ಲಿ ಒಂದು ಫುಟೇಜ್ ಬರ್ತದೆ. ಅದರಲ್ಲಿ ಆ ಗ್ಯಾಂಗ್ ತರೋ ಪ್ರೊಫೆಷನಲ್ ಗ್ಯಾಂಗ್ ಇರುವುದು ಕಂಡು ಬಂದಿರ್ತದೆ. ತರೋ ಪ್ರೊಫೆಷನಲ್ ಮತ್ತು ಈ ಅಪಘಾತವನ್ನು ಮಾಡ್ತಾ ಇರೋದು ಗಂಭೀರವಾಗಿ ಒಂದು ಫೇಸ್ ಮಾಸ್ಕ್ ಹಾಕೊಂಡು ಫಿಂಗರ್ ಪ್ರಿಂಟ್ ಯಾವುದೇ ಸಿಗಬಾರದು ಅಂದ್ರೆ ಉದ್ದೇಶದಿಂದ ಫಿಂಗರ್ ಪ್ರಿಂಟ್ಗೂ ಯಾವುದೇ ಸಿಗಬಾರದು ಇಂತ ಬಹಳಷ್ಟು ಸೂಕ್ಷ್ಮದಿಂದ ಈ ಅಪರಾಧವನ್ನು ಮಾಡಿರ್ತಾರೆ. ಸೊ ಅದನ್ನ ಗಂಭೀರವಾಗಿ ನಮ್ಮ DSP ಅತ್ನಿ ಅವರು ಮತ್ತು ಹಾರಗೆರೆ SCP ಅವರು ಇಬ್ಬರು ಗಂಭೀರವಾಗಿ ತಗೊಂಡು ನಮ್ ಗಮನಕ್ಕೂ ತಗೊಂಡು ಬಂದಿದ್ದಾರೆ. ಸೊ ಇಂತ ಒಂದು ಗಂಭೀರ ಅಪರಾಧ ಎಷ್ಟೊಂದು ಜನ ಸುಮಾರು 6ರಿಂದ 7 ಜನ ಆ ಅಪಘಾತದಲ್ಲಿ ಮಾತ್ರ ಭಾಗಿಯಾಗಿರೋದು ಕಂಡು ಬಂದಿದೆ. ಸೊ ಇಷ್ಟೊಂದು ಗಂಭೀರ ಅಪರಾಧ ಆಗಿರೋದ್ರಿಂದ ಸ್ಪೆಷಲ್ ಟೀಮ್ ಅನ್ನ ನಮ್ಮ DSP ಅತ್ನಿ ಅವರು ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ CPI ಹಾರಗೆರೆ ರತನ್ ಕುಮಾರ್ ಅವರ ಟೀಮ್ ಅನ್ನು ಲೀಡ್ ಮಾಡಿಕೊಂಡು ಮತ್ತು PSI ಹಾರಗೆರೆ ಮಾಲಪ್ಪ ಪೂಜಾರಿ ಮತ್ತು ಅವರ ಸ್ಟಾಫ್ ಎಲ್ಲರೂ ಕುಡಿಚಿ, ಹಾರಗೆರೆ ಮತ್ತು ಐಗಲಿ 3 ಸ್ಟೇಷನ್ ಇಂದ ಒಂದು ದೊಡ್ಡ ಟೀಮ್ ಅನ್ನು ಕಟ್ಟಿ ಇದನ್ನು ಫಾಲೋ ಮಾಡಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ ಇಂದ ಟೆಕ್ನಿಕಲ್ ಸರ್ವೈಲೆನ್ಸ್ ಶುರು ಆಗಿದೆ. ಸೊ ಇದರಲ್ಲಿ ಈ ಅಪರಾಧ ಎಲ್ಲಿ ಹೋಗಿ ಮುಗೀತು ಅಂದ್ರೆ ಇದರಲ್ಲಿ ಮಹಾರಾಷ್ಟ್ರದಿಂದ ಒಂದು ಇದೇ ಕೆಲಸ ಮನೆ ಕಳ್ತನ ಮಾಡುವುದು ಮತ್ತು ಡೆಕಾಯಿಟಿ ರಾಬರಿ ಮಾಡುವ ಒಂದು ದೊಡ್ಡ ಗ್ಯಾಂಗ್ ಇದನ್ನು ಮಾಡಿರೋದು ಕಂಡು ಬಂದಿದೆ. ಫೇಸ್ ಐಡೆಂಟಿಫಿಕೇಶನ್ ಆಯ್ತು. ಅದಾದ್ಮೇಲೆ ಸುಮಾರು ದಿವಸ ವೆಯ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಮತ್ತು ಅಪರಾಧ ಮಾಡುವುದಕ್ಕೆ ಇವರು ಬರ್ತಾ ಇರುವ ಸಂದರ್ಭದಲ್ಲಿ ಟೀಮ್ ಫಾಲೋ ಮಾಡಿಕೊಂಡು ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ಟೇ ಮಾಡುವ ಸಂದರ್ಭದಲ್ಲಿ ನಮ್ಮ ಹಾರಗೆರೆ ಟೀಮ್ ಅವರು ಒಂದು 6 ಜನವನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಅಕ್ಯೂಸ್ಡ್ 7ನೇ ಅಕ್ಯೂಸ್ಡ್ ಅನ್ನು ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರ ಸ್ಟೇಟ್ನವರು. ಮಹಾರಾಷ್ಟ್ರನಲ್ಲಿ ಇವರು ಪರ್ಟಿಕ್ಯುಲರ್ಲಿ 2 ಜಿಲ್ಲೆಗಳಿಂದ ಬಂದಿರ್ತಾರೆ. ಜಾಲ್ನಾ ಡಿಸ್ಟ್ರಿಕ್ಟ್ ಲಿಂದ ಬಂದಿರ್ತಾರೆ. ಈ ಅಕ್ಯೂಸ್ಡ್ ಪರ್ಟಿಕ್ಯುಲರ್ಲಿ ಇವರು ಉದ್ದೇಶನೇ ಏನಂದ್ರೆ ತುಂಬಾ ದೂರ ಟ್ರಾವೆಲ್ ಮಾಡುವುದು, ರ್ಯಾಂಡಮ್ ಆಗಿ ಒಂದು ಸೀರಿಯಸ್ ಆಫ್ ಹೌಸ್ ಬ್ರೇಕಿಂಗ್ ಮಾಡುವುದು. ಇತ್ತೀಚೆಗೆ ಈ ಕೇಸಲ್ಲಿ ಭಾಗಿಯಾಗಿರುವ 7 ಜನವನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. 7 ಜನದಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇದ್ದಾನೆ, ಸುನಿಲ್ ನಾಥ ಪವಾರ್. ನಮ್ಮ ಕೇಸಲ್ಲಿ A2 ಆಗಿದ್ದಾನೆ. ಇವನ ಡೆಕಾಯಿಟಿ ಕೇಸ್ ಮತ್ತು ಅಲ್ಲಿ ಹೋಗೋ ಸಂದರ್ಭದಲ್ಲಿ ಮನೆಯಲ್ಲಿ ಇರೋವನ್ನು ಕೊಂದು ಅಲ್ಲಿಂದ ಪ್ರಾಪರ್ಟಿಯನ್ನು ತಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಅದ್ರ ಜೊತೆಗೆ ರವಿ ಅಣ್ಣ ಶಿಂಡೆ ಎಂಬುವನು, ಶಂಕರ್, ದಿಲೀಪ್ ತುಕಾರಾಮ್ ಶಿಂಡೆ, ಕಿಶೋರ್ ಮತ್ತು ವಿನೋದ್, ಮಿಥುನ್ ಇಂತಹ 7 ಅಕ್ಯೂಸರ್ ಅನ್ನು ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರನಲ್ಲಿ ಕೂಡ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಬಹಳಷ್ಟು ಇಂತಹ ಗಂಭೀರವಾದ ಅಪರಾಧಗಳಲ್ಲಿ ಭಾಗಿಯಾಗಿರ್ತಾರೆ. ಇದರಲ್ಲಿ ಸುಮಾರು 260 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಅದೇ ರೀತಿಯಲ್ಲಿ ಮತ್ತು ಇನ್ನೊಂದು ಕೇಸಲ್ಲಿ ಇದೇ ಕೇಸಲ್ಲಿ ಒಂದು 7 ಗ್ರಾಮ್ ಒಟ್ಟು 267 ಗ್ರಾಮ್ ಗೋಲ್ಡ್ ರಿಕವರಿ ಆಯಿತು. ಮತ್ತು ಇದರ ಹೊರತು ಸುಮಾರು 29 ಲಕ್ಷ ಮತ್ತು 6 ಮೊಬೈಲ್ ಫೋನ್ ಅಕ್ಯೂಸ್ಡ್ ಬರುವುದಕ್ಕೂ ಮುಂಚೆ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಥಳಕ್ಕೆ ಬರುವ ಸಂದರ್ಭದಲ್ಲಿ ಒಂದು 20-30 ಕಿಲೋಮೀಟರ್ ದೂರದಲ್ಲಿ ಆಫ್ ಮಾಡ್ತಾರೆ. ಸೊ ದಟ್ ಟೆಕ್ನಿಕಲ್ ಸರ್ವೈಲೆನ್ಸ್ ಅಲ್ಲಿ ಏನೋ ಆಗ್ತಾ ಇಲ್ಲ ಅಂದ್ರೆ ಆ ಉದ್ದೇಶದಿಂದ ಮಾಡಿರೋದು. ಆ ಫೋನ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಇದಕ್ಕೆ ಒಂದು ನಿಸಾನ್ ಕಾರ್ ಅದನ್ನು ಕೂಡ ಉಪಯೋಗಿರ್ತಾರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ಗೆ. ಸೊ ಅದು ಕೂಡ ಸೀಸ್ ಮಾಡಲಾಗಿದೆ. ಇವರು ಇಲ್ಲಿ ಅಲ್ಲದೆ ಒಟ್ಟು ಒಂದು 7 ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಫರ್ದರ್ ಇಂಟ್ರಾಗೇಷನ್ ಅಲ್ಲಿ ನಮಗೂ ಗೊತ್ತಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು 2 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 2 ಅಫೆನ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು ಒಂದು 5 ಮನೆಗಳಲ್ಲಿ ಕಳ್ತನ ಮಾಡಿರೋದು ಅದು ಕೂಡ ಪತ್ತೆಯಾಗಿದೆ. ಇದು ಅಲ್ಲದೆ ಇವರು ಬೇರೆ ಬೇರೆ ಟೈಮ್ಗಳಲ್ಲಿ 2025 ಮತ್ತು 26ನಲ್ಲಿ ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು ಮತ್ತು ಕೋಲಾರ ಇಂತ ನಮ್ಮ ಕರ್ನಾಟಕದಲ್ಲಿ ಇವರು ಓಡಾಡಿರುವುದು ಕಂಡು ಬಂದಿರುತ್ತದೆ. ಈ ಸಂದರ್ಭಗಳಲ್ಲಿ ಕೂಡ ಇವರು ಅಲ್ಲಿಯೂ ಅಪರಾಧಗಳಲ್ಲಿ ಭಾಗವಹಿಸಿರೋದು ಆಲ್ಮೋಸ್ಟ್ ನಮಗೆ ಡೌಟ್ ಇದೆ. ಸಂಬಂಧಪಟ್ಟ SP ಇಲಾಖೆ ಮತ್ತು ಪೊಲೀಸ್ ಸ್ಟೇಷನ್ ಕೂಡ
ಇದ್ರ ಬಗ್ಗೆ ಮಾಹಿತಿಯನ್ನು ನಾವು ಕಳಿಸ್ತಾ ಇದ್ದೀವಿ. ಆಲ್ರೆಡಿ ನಮ್ ಜೊತೆಗೆ ಈ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿಂದ ಇವರ ಮುಖ ಮ್ಯಾಚ್ ಆಗುವುದು ಡೌಟ್ ಇರೋದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಜೊತೆ ಸಂಬಂಧಪಟ್ಟ ಆಫೀಸರ್ಸ್ ಕೂಡ ಟಚ್ಚಲ್ಲಿದ್ದಾರೆ. ಸೊ ಇದು ಒಂದು ವೆರಿ ವೆರಿ ನೊಟೋರಿಯಸ್ ಗ್ಯಾಂಗ್. ಇವರು ಅಲ್ಲಿ ಅವರು ತಾಂಡಾಗಳಿಗೆ ಹೋಗುವ ಸಂದರ್ಭದಲ್ಲಿ ಆಫೀಸರ್ ಮೇಲ್ಗಡೆ ಅಸಾಲ್ಟ್ ಮಾಡುವುದು, ಅಟ್ಯಾಕ್ ಮಾಡುವುದು, ಅರೆಸ್ಟ್ ಮಾಡಿರುವ ಲೋಕಲ್ ಆಫೀಸರ್ಸ್ ಮೇಲೆ ಕೂಡ ಅಸಾಲ್ಟ್ ಮಾಡಿರೋದೆಲ್ಲ ಕಂಡು ಬಂದಿದೆ. ನಮ್ಮ ಸಿಬ್ಬಂದಿಗಳ ಬಹಳಷ್ಟು ಇದರಲ್ಲಿ ಪ್ರಯತ್ನ ಮಾಡಿ ತುಂಬಾ ಶ್ರಮ ಪಟ್ಟು ಫಾಲೋ ಅಪ್ ಮಾಡಿ ಮೋರ್ ದನ್ 1 ಮಂತ್ ಇದರಲ್ಲಿ ಶ್ರಮ ಪಟ್ಟು ಫಾಲೋ ಅಪ್ ಮಾಡಿ ಸುಮಾರು ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಟೀಮ್ ಅನ್ನ ಕಟ್ಟಿರೋ ನಮ್ಮ DSP ಅವರು, ಅತಿನಿ DSP ಪ್ರಶಾಂತ್ ಮುನ್ನೋಳಿ ಅವರು, ಮತ್ತು CP ಹಾರುಗೆರೆ ಅವರು, ಮತ್ತು PSI ಮಾಲಪ್ಪ ಪೂಜಾರಿ ಅವರು. ಸೊ ಇವರೆಲ್ಲರಿಗೂ ರೆಗ್ಯುಲರ್ ಆಗಿ ನಮ್ಮ ಅಡಿಷನಲ್ SP ಬಸರ್ಗಿ ಅವರು ಕೂಡ ಸಂಪೂರ್ಣವಾಗಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಕೇಸ್ ಬಗ್ಗೆ ಫಾಲೋ ಅಪ್ ಮಾಡುವುದು ನಮ್ಮ ಅಡಿಷನಲ್ SP ಅವರು ಕೂಡ ಇದು ಒಂದು ಗಂಭೀರವಾದ ಅಪರಾಧ ಇರೋದ್ರಿಂದ ಫಾಲೋ ಅಪ್ ಮಾಡಿದ್ದಾರೆ. ಈ ಕೇಸಲ್ಲಿ ಒಂದು ಸಾರ್ವಜನಿಕರಿಗೆ ಯಾವುದೇ ಕಳ್ತನ ಆಗುತ್ತಂದ್ರೆ ಇಂಥ ಒಂದು ದೊಡ್ಡ ಅಪರಾಧ ಆಗುವ ಸಂದರ್ಭದಲ್ಲಿ ನಾವು ಕೂಡ ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಇಂಥ ಪತ್ತೆ ಮಾಡ್ತೀವಿ ಅಂದ್ರೆ ನಾವು ಒಂದು ಮೆಸೇಜ್ ಅನ್ನ ಈ ಪತ್ತೆ ಮೂಲ ನಾವು ಹೇಳ್ತಾ ಇದ್ದೀವಿ. ಸೊ ಇದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಅಪರಾಧ ಆಗೋದಲ್ಲಿ ನಮ್ಮ ಎಫೋರ್ಟ್, ಪೊಲೀಸ್ ಎಫೋರ್ಟ್ ಇರುತ್ತದೆ. ನಮ್ಮ ಆಫೀಸರ್ಸ್ಗೆ ಇದ್ರ ಮೂಲಕ ಒಂದು ನಾನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ. ಸೊ ಕರ್ನಾಟಕಕ್ಕೆ ಅವರು ಬರ್ತಾ ಇದ್ರು. ಸೊ ನಾನು ಹೇಳಿದನಲ್ಲ, ಅಸಾಲ್ಟ್ ಮಾಡೋದು ಪೊಲೀಸ್ ಆಫೀಸರ್ಸ್ ಮೇಲೆ, ಅಲ್ಲಿ ಲೋಕಲ್ ಆಫೀಸರ್ಸ್, ಇವನು ಲೋಕಲ್ ಅಲ್ಲಿ ಇದರಲ್ಲಿ ಒಂದು ಅಪರಾಧಿ, ಲೋಕಲ್ ಅಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಸೊ ಕಾರ್ಯಾಚರಣೆ ಹೇಗಿತ್ತಂದ್ರೆ ಇವನನ್ನು ನಾವು ಸುಮಾರು ದಿವಸದಿಂದ ಫಾಲೋ ಮಾಡ್ತಾ ಇದ್ದೀವಿ. ಸೊ ಐಡೆಂಟಿಫೈ ಮಾಡಿದೀವಿ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಐಡೆಂಟಿಫೈ ಮಾಡಿ ನಂತರ ದೆನ್ ಅವನು ರೆಗ್ಯುಲರ್ ಮೂವ್ಮೆಂಟ್ ಇರ್ತದೆ. ಫಸ್ಟ್ ಒಮ್ಮೆ ಈ ಕಡೆ ಬಂದ, ಗೋವಾ ಕಡೆ ಬರೋದಕ್ಕೆ ಪ್ರಯತ್ನ ಮಾಡುವಾಗ ನಾವು ಅಟೆಂಪ್ಟ್ ಮಾಡಿದೀವಿ. ಸೊ ಅವಾಗ ಸಕ್ಸಸ್ಫುಲ್ ಆಗಿಲ್ಲ, ಮತ್ತು ಫಾಲೋ ಮಾಡಿದೀವಿ. ಸೊ ಟೆಕ್ನಿಕಲ್ ಸರ್ವೈಲೆನ್ಸ್, ಸಂಪೂರ್ಣವಾಗಿ ಟೆಕ್ನಿಕಲ್ ಸರ್ವೈಲೆನ್ಸ್ ಇತ್ತು. ಸೊ ಅವನು ಯಾರ್ಯಾರು ಇಲ್ಲಿ ಲೋಕಲಿ ಕಾಂಟ್ಯಾಕ್ಟ್ ಮಾಡಿದಾನೆ, ಇದಕ್ಕಿಂತ ಎಲ್ಲಿ ಹೋಗಿದಾನ, ಅದು ಮೂಲಕ ಸುಮಾರು 200-250 ಕಿಲೋಮೀಟರ್ ಚೇಸ್ ಮಾಡಿದೀವಿ. ಅವನ್ ಹಿಂದೆನೆ ಫಾಲೋ ಮಾಡಿದೀವಿ. ಸೊ ಅವನ ತಾಂಡದಲ್ಲಿ ನಾವು ಅರೆಸ್ಟ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ಅರೆಸ್ಟ್ ಮಾಡ್ಬೇಕಂದ್ರೆ ನಮ್ಮ ಟೀಮ್ ಇಲ್ಲಿ ಬರೋದು ವೇಟ್ ಮಾಡಿ. ಸೊ ಒಂದು ಪರ್ಟಿಕ್ಯುಲರ್ಲಿ ಒಂದು